ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರಿಗೆ ಶ್ರದ್ಧೆಯ ನಮನಗಳು. ಗಣ್ಯರಿಗೂ ನಮಸ್ಕಾರ. ಆಗಮಿಸಿರುವ ಈ ಗ್ರಾಮದ ಸಂಪಗಾವಿಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ತರುಣ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಬಿಸಿಲು ಪ್ರಖರವಾಗಿದೆ. ನಂಗೆ ಗೊತ್ತಿದೆ, ಈ ಹೊತ್ತಿನಲ್ಲಿ ಒಂದು ಮೆರವಣಿಗೆಯಲ್ಲಿ ಬಂದು ಬಹುತೇಕರು ಕೂತಿದ್ದೀರಾ. ಭಾಳ ಹೊತ್ತು ನಾನೇನು ತಗೊಳ್ಲಿಕ್ಕೆ ಹೋಗಲ್ಲ. ನನಗೂ ಕೂಡ ಇಲ್ಲಿಂದ 6.5 ಗಂಟೆಗಳ ಕಾಲ ಜರ್ನಿ ಇದೆ. ನಾನೀಗ ಶಿರಾಳಕೊಪ್ಪಕ್ಕೆ ಹೋಗಬೇಕು. ಸಂಜೆ 6 ಗಂಟೆಗೆ ಕಾರ್ಯಕ್ರಮ. 11ರಿಂದ 12 ಗಂಟೆವರೆಗೂ ಇರ್ತೀನಿ ಅಂತ ಹೇಳಿದ್ದೆ. ನನಗೆ ಮೈಕ್ ಸಿಗುವಾಗಲೇ 12:10 ದಾಟಿದೆ. ಏನಿಯೋ, ನಂಗೆ ನಿಮ್ಮ ಜೊತೆ ಕಾಲ ಕಳೆಯೋದು ಭಾಳ ಇಷ್ಟ. ಆದರೆ ಒಂದೇ ಒಂದು ವಿನಂತಿ ಇದೆ. ನೀವೆಲ್ಲ ಕೇಸರಿ ಶಾಲ್ನವ್ರು ಮಾಲೆ ಹಾಕಿದವ್ರು ತಾನೆ? ಈಗಲೇ ನೀವು ಬಿಸಿಲಿಗೆ ಹೆದರ್ಕೊಂಡ್ರೆ ಹೆಂಗಪ್ಪ? ಈ ಥರ ತಲೆ ಮೇಲೆಲ್ಲ ಹೊದ್ಕೊಂಡು ಕುಂತ್ರೆ ಹೆಂಗ ಪಾಪ? ನೋಡು, ಮಂದಿ ಯಾರ್ಯಾರು ಮಾಲೆ ಹಾಕಿಲ್ಲ ಆರಾಮಾಗಿ ಕುಂತಾರಲ್ಲ. ಯಾಕೆಂದ್ರೆ ಇದೊಂದು ಹೋರಾಟದ ಹಾದಿ, ಹಿಂದುತ್ವದ ಹಾದಿ, ನೆಮ್ಮದಿಯ ಹಾದಿ ಅಲ್ಲ. ನಮ್ಗೆ ಯಾರು ತುಪ್ಪದಲ್ಲಿ ಅನ್ನದಲ್ಲಿ ತುಪ್ಪ ಹಾಕೊಂಡು ಊಟ ಮಾಡಿಸಿಲ್ಲ. ನಾವೆಲ್ಲರೂ ಹೋರಾಟದ ಹಾದಿಯಿಂದಲೇ ಬಂದವರು. ಈ ಹೋರಾಟದ ಹಾದಿ ಎಂಥದ್ದು ಅಂತಂದ್ರೆ ಇವತ್ತು ನೆನ್ನೆಯದಲ್ಲ. ಈ ದೇಶ ನಿರಂತರವಾಗಿ ಹೋರಾಟದ ಈ ಹಾದಿಯಲ್ಲಿ ಯಾವತ್ತಿಗೂ ಇದೆ. ಈ ದೇಶದ ಮೇಲೆ ಮೊದಲ ಮುಸಲರ ದಾಳಿ ಆಯ್ತಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ಈ ದೇಶ ಒಂದು ದಿನ ಕೂಡ ಸುಮ್ಮನೆ ಇದ್ದಂತ ವಿವರಣೆಯೇ ಇಲ್ಲ, ಉದಾಹರಣೆಯೇ ಇಲ್ಲ. ಹೀಗಾಗಿ ಇವತ್ತಿನವರೆಗೂ ನಾವು ಬದುಕಿದ್ದೀವಿ. ಜಗತ್ನಲ್ಲಿ ಯಾರ್ಯಾರ ಮೇಲೆ ಮುಸಲ್ಮಾನರು ದಾಳಿ ಮಾಡಿದ್ರೋ ಅವರೆಲ್ಲರೂ ಹೆಸರಿಲ್ಲದಂತೆ ನಾಶವಾಗಿ ಹೋದ್ರು. ಆದ್ರೆ ಮುಸಲ್ಮಾನರು 800 ವರ್ಷಗಳ ಕಾಲ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಮುಸಲ್ರಿಗಿಂತ ಹೆಚ್ಚು ಯಾವ್ದಾದ್ರೂ ಜನಾಂಗ ಇಲ್ಲಿದೆ ಅಂತಂದ್ರೆ ಹಿಂದೂ ಜನಾಂಗ. ಯಾಕಂದ್ರೆ ಹೋರಾಟದ ಜನಾಂಗ ಆಗಿದ್ರಿಂದ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜೈಕಾರ ಹಾಕಿದ್ರಲ್ಲ, ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾರಲ್ಲ, ಕಾಶಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಶಿವಾಜಿ ನ ಹೋತೆ ತೋ ಸುನ್ನತ್ ಹೋತಿ ಸಬ್ಕಿ ಅಂತ. ಕಾಶಿಗೆ ಕಳೆ ಇರ್ತಿರ್ಲಿಲ್ಲ, ಮಥುರೆ ಮಸ್ಜಿದ್ ಆಗಿರ್ತಿತ್ತು. ಶಿವಾಜಿ ಇಲ್ಲದೆ ಹೋಗಿದ್ದಿದ್ರೆ ಇವತ್ತಿದ್ದವ್ರದ್ದೆಲ್ಲರದ್ದು ಸುನ್ನತ್ ಆಗಿರ್ತಿತ್ತು ಅಂತ ಒಬ್ಬ ಶಿವಾಜಿ ಮಹಾರಾಜರು ನಮ್ಮೆಲ್ಲರನ್ನು ಹೀಗೆ ಉಳಿಸಿದ್ರು. ಒಬ್ಬ ರಾಣಾ ಪ್ರತಾಪ ಸಿಂಹ ನಮ್ಮನ್ನು ಹೀಗೆ ಉಳಿಸಿದ. ಅಕ್ಬರ್ನ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಹೊಗಳುತ್ತಾರೆ. ಬಹಳ ದೊಡ್ಡ ವೀರ ಅಕ್ಬರ್, ಅಕ್ಬರ್ ದಿ ಗ್ರೇಟ್ ಅಂತಾರೆ. ಚಕ್ರವರ್ತಿ ಅಕ್ಬರ್ ಅಂತ ಗುರುತಿಸ್ತಾರೆ. ಆದ್ರೆ ಅಕ್ಬರ್ ಹೇಳ್ಕೊಳ್ತಿದ್ದ, ಎಲ್ಲಿವರೆಗೂ ಮಹಾರಾಣಾ ಪ್ರತಾಪ ಬದುಕಿದ್ದಾನೋ ಅಲ್ಲಿವರೆಗೂ ನನ್ನನ್ನ ಚಕ್ರವರ್ತಿ ಅಂತ ಕರಿಬೇಡಿ ಅಂತ. ಯಾಕೆ ಅಂದ್ರೆ ಜೀವನದಲ್ಲಿ ಮಹಾರಾಣಾ ಪ್ರತಾಪನ್ನ ಸೋಲಿಸ್ಲಿಕ್ಕಾಗಲಿಲ್ಲ ಅವನಿಗೆ. ಮಿತ್ರ, ಗೊತ್ತಿರಲಿ ಹಿಂದೂಗಳ ಹೋರಾಟ ಎಂತದ್ದು. ನಮಗೆ ಬಿಸಿಲು ನೆರಳು ಬಹಳ ದೊಡ್ಡ ಸಂಗತಿಯೇ ಅಲ್ಲ. ಮಹಾರಾಣಾ ಪ್ರತಾಪ ಅಕ್ಬರನ ಹಿಂದೆ ಹೋರಾಟ ಮಾಡ್ತಿರುವಾಗ ಅದೊಮ್ಮೆ ಮಹಾರಾಣಾ ಪ್ರತಾಪ ಅಕ್ಬರನನ್ನ ಅವನ ಸೇನೆ ಸಾಕಾಗದೆ ಈತ ಹಿಂದೆಡಬೇಕಾಗಿ ಬಂತು. ಈತ ಹೆಜ್ಜೆ ಹಿಂದಿಟ್ಟು ಕಾಡಿನಲ್ಲಿ ತನ್ನ ಹೆಂಡತಿ ಮತ್ತು ಮಗಳೊಂದಿಗಿದ್ದ. ರೊಟ್ಟಿ ಮಾಡಿದ್ಲು ಹೆಂಡತಿ, ಕಾಡಿನಲ್ಲಿ ಸಿಗುವಂತ ಬೀಜ ತಗೊಂಡು 3 ರೊಟ್ಟಿ, ಅಪ್ಪನಿಗೊಂದು, ಅಮ್ಮನಿಗೊಂದು, ಮಗುವಿಗೊಂದು. ತುಂಬಾ ದಿನದಿಂದ ಊಟ ಆಗಿರಲಿಲ್ಲ. ರಾಣಾ ಪ್ರತಾಪ ತನ್ನ ಪಾಲಿನ ರೊಟ್ಟಿ ತಿಂದ, ಅವನ ಹೆಂಡತಿ ರಾಣಿ ತನ್ನ ಪಾಲಿನ ರೊಟ್ಟಿ ತಿಂದ್ಲು. ಮಗುವಿಗೆ ಇಬ್ರು ಹೇಳಿದ್ರು, 1 ರೊಟ್ಟಿ ಪೂರ್ತಿ ತಿನ್ಬೇಡ, ಅರ್ಧ ರೊಟ್ಟಿ ಸಾಕಾಗುತ್ತೆ ನಿನಗೆ, ಇನ್ನು ಅರ್ಧ ರೊಟ್ಟಿ ನಾಳೆ ಉಳಿಸ್ಕೋ, ನಾಳೆ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಮಹಾರಾಣಾ ಪ್ರತಾಪ ರಾಜ. ಆ ಹುಡುಗಿ ಏನ್ ಮಾಡಿದ್ಲು, ಅರ್ಧ ರೊಟ್ಟಿ ತಿಂದು ಇನ್ನು ಅರ್ಧ ರೊಟ್ಟಿ ಜೊತೆ ಆಟ ಆಡ್ತಾ ಇದ್ಲಂತ. ನಾಳೆ ತಿಂತೀನಿ ಅಂತ. ಕೈ ತಪ್ಪಿ ಬಿತ್ತು, ಪಕ್ಕದಲ್ಲಿದ್ದೊಂದು ನಾಯಿ ಬಂದು ಕಚ್ಕೊಂಡು ಹೋಯ್ತು. ಇವಳು ಅಳ್ಳಿಕ್ ಶುರು ಮಾಡಿದ್ಲು, ನಾನು ಇವತ್ತೇ ಆದ್ರೂ ತಿಂದಿರ್ತಿದ್ದೆ, ನೀವು ಅದನ್ನು ತಪ್ಪಿಸಿದ್ರಿ, ನಾಳೆಗೂ ರೊಟ್ಟಿ ಇಲ್ದಂಗ್ ಮಾಡಿದ್ರಿ ನನಗೆ ಅಂತ ಅಳ್ಳಿಕ್ ಶುರು ಮಾಡಿದಾಗ ರಾಣಾ ಪ್ರತಾಪ ಸಿಂಹನಿಗೆ ಒಂದು ಕ್ಷಣ ಅನ್ನಿಸ್ತು, ನನ್ನ ಜೊತೆ ಇರೋ ಬೇರೆ ಹಿಂದೂಗಳೆಲ್ಲ ಬೇರೆ ರಜಪೂತರೆಲ್ಲ ಅಕ್ಬರ್ನ ಸೇವೆ ಮಾಡ್ಕೊಂಡಿದ್ದಾರೆ, ನಾನು ಸಂಧಾನ ಆದ್ರೂ ಮಾಡ್ಕೊಂಡ್ ಬಿಡ್ತೀನಲ್ಲ, ನಾನು ಯಾಕಿಂತ ಕಟ್ಟದ ಬದುಕಬೇಕು, ನಾನು ಸಂಧಾನ ಮಾಡ್ಕೊಳ್ತೀನಿ ಅಂತ ಅವನು ಸಿದ್ಧನಾದಾಗ ಅಷ್ಟೊತ್ತಿಗೆ ರಜಪೂತ ರಾಜ ಮತ್ತೊಬ್ಬನ ಪತ್ರ ಬಂತಂತೆ. ಅವ್ರು ಹೇಳಿದ್ರಂತೆ, ಪ್ರತಾಪ್ ಸಿಂಹ, ನಮ್ಮನ್ನು ಕೂಡ ರಾಣಾ ಅಂತ ಕರೀತಾರೆ ಕಣ, ನಾವು ಅಕ್ಬರನ ದಾಸ್ಯದಲ್ಲಿದ್ದೀವಿ, ಆದ್ರೆ ಮಹಾರಾಣ ಅಂತ ಕರೆಯೋದು ನಿನ್ನನ್ನ ಮಾತ್ರ. ಯಾಕೆಂದ್ರೆ ಹಿಂದೂ ಧರ್ಮದ ಗೌರವವನ್ನು ಎತ್ತಿ ಹಿಡಿದವನು ನೀನು ಮಾತ್ರ ಮಹಾರಾಣ ಆಗಬಲ್ಲೆ ಅಂತ. ಯಾರು ಸಮಾಜ ವಿರೋಧಿ ಕೃತ್ಯಗಳನ್ನ ಮಾಡ್ತಾರೋ, ಈ ನಾಡನ್ನ ಕರ್ನಾಟಕವನ್ನ ಇಸ್ಲಾಮಿಸ್ತಾನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೋ ಅವ್ರ ಜೊತೆಗೆ ಅನೇಕ ಹಿಂದೂಗಳು ಸೇರ್ಕೊಂಡಿರ್ಬೋದು.
ಆದ್ರೆ ಹಿಂದೂಸ್ಥಾನ ಮಾಡಬೇಕು, ಹಿಂದೂ ರಾಷ್ಟ್ರವಾಗಿಸಬೇಕು ಅಂತಿರುವಂತ ಕೆಲವು ಮಹಾರಾಣರು ಇವತ್ತಿಗೂ ಇದ್ದಾರಲ್ಲ ಕಣ್ಣೆದುರಿಗೆ. ಆ ಮಹಾರಾಣರು ಇವತ್ತಿಗೂ ಬದುಕಿದ್ದಾರೆ. ಆವತ್ತಿನ ಮಹಾರಾಣನಿಂದ ಹಿಡಿದು ಇವತ್ತಿನ ಮಹಾರಾಣನವರೆಗೆ ನಿರಂತರ ಹೋರಾಟ ಹಿಂದೂಗಳದ್ದು. ನಾವು ಹಿಂದೆ ಸರಿದವರಲ್ಲ ಮಿತ್ರರೇ. ಈ ದೇಶದಲ್ಲಿ ರಜಪೂತರು ಹೋರಾಟ ಮಾಡಿದ್ದಾರೆ. ಈ ದೇಶದಲ್ಲಿ ಸಿಖ್ಖರ ಮಕ್ಕಳು ಔರಂಗಜೇಬನ ಎದುರಿಗೆ ಸಟದು ನಿಂತು ಪ್ರಾಣ ಬೇಕಿದ್ರು ಕೊಡ್ತೀವಿ, ಆದ್ರೆ ನಮ್ಮ ಧರ್ಮವನ್ನ ಬಿಟ್ಟುಕೊಡೋದಿಲ್ಲ ಅಂತ ಪುಟ್ ಮಕ್ಕಳು ತಮ್ಮಂತ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಹಂಗಾದ್ಮೇಲೆ ನಾನು ನೀವು ಹಿಂದುವಾಗಿ ಉಳಿದಿದ್ದೀವಿ. ನನ್ನ ತಾತ, ನನ್ನ ಮುತ್ತಾತ, ನನ್ನ ಪರಂಪರೆಯವರು ಈ ಧರ್ಮಕ್ಕೋಸ್ಕರ ಕಾದಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ನೀವು ಇವತ್ತು ಉಳ್ಕೊಂಡಿರೋದು. ಆದ್ರೆ ನಮ್ಮ ಪುಣ್ಯವಶಾತ್ ಎಂತ ಭಾರತದಲ್ಲಿ ಇದ್ದೀವಿ ಅಂದ್ರೆ, ನನ್ನ ತಾತ ಭಾಗ್ಯ ಇಲ್ಲ ಅವರಿಗೆ. ನನ್ನ ತಾತನಿಗೆ ರಾಮ ಮಂದಿರ ನೋಡಬೇಕು ಅಂತ ಕನಸಿತ್ತು, ನೋಡೋ ಭಾಗ್ಯ ಸಿಗಲಿಲ್ಲ. ನನ್ನ ತಂದೆ ರಾಮ ಮಂದಿರದ ಹೋರಾಟವನ್ನ ನೋಡಿದ್ದಾರೆ, ಆದ್ರೆ ಈಗ ಪ್ರತ್ಯಕ್ಷ ರಾಮ ಮಂದಿರಕ್ಕೆ ಹೋಗ್ಬೋದಾ ಅಂತಂದ್ರೆ ದೇಹದಲ್ಲಿ ತಾಕತ್ತಿಲ್ಲ ಅಂತಾರೆ. ನಾನು ನೀವು ಮಾಲೆ ಹಾಕೊಂಡಿದ್ದೇವಲ್ಲ, ಏನ್ ಪುಣ್ಯವಂತರು ಗೊತ್ತೇನು? ಇಟ್ಟಿಗೆ ಪೂಜೆ ಮಾಡಿದ್ದೀವಿ, ಆ ಹೋರಾಟದಲ್ಲಿ ಭಾಗಿಯಾಗುವಂತ ಅವಕಾಶ ಪಡ್ಕೊಂಡಿದ್ದೀವಿ. ಕೊನೆಗೆ ಇವತ್ತು ರಾಮ ಮಂದಿರದ ಉದ್ಘಾಟನೆಯಲ್ಲೂ ಪಾಲ್ಗೊಳ್ತೀವಿ, ರಾಮ ಮಂದಿರದ ಜೊತೆ ನಿಲ್ತೀವಿ. ಏನ್ ಭಾಗ್ಯ ನಮ್ದು! ಹಿಂದೂ ಧರ್ಮ ಎಂತ ಅವಕಾಶ ಮಾಡಿ ಕೊಡ್ತು ಮಿತ್ರ. ಒಂದೆರಡು ವರ್ಷದ ಹೋರಾಟ ಅಲ್ಲ, ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರ, ಯಾವುದೇ ಧರ್ಮ ಒಂದು ಮಂದಿರಕ್ಕಾಗಿ ಇಷ್ಟು ಸುದೀರ್ಘ ಹೋರಾಟ ಮಾಡಿದ ಉದಾಹರಣೆ ಇಲ್ಲ. ಎಷ್ಟು ವರ್ಷ? ಬಾಬರ್ನ ಸೇನಾಪತಿ ಮೀರ್ವಾಕಿ ಆ ಮಂದಿರದ ಮೇಲೆ, ರಾಮ ಹುಟ್ಟಿದ ಜಾಗದಲ್ಲಿ ಕಟ್ಟಿದ ಮಂದಿರದ ಮೇಲೆ ಆಕ್ರಮಣ ಮಾಡಿ ಅದನ್ನು ಉರುಳಿಸಿದ್ದು 10-20 ವರ್ಷಗಳ ಹಿಂದೆ ಅಲ್ಲ, 100 ವರ್ಷಗಳ ಹಿಂದೆ ಅಲ್ಲ, 500 ವರ್ಷಗಳ ಹಿಂದೆ ಉರುಳಿಸಿದ್ದು. ಅವನು ಹಾಗೆ ಮಂದಿರವನ್ನು ಉರುಳಿಸಿದಾಗ ನಾವು ಕಳೆದೋಯ್ತು ಅಂತ ಕಣ್ಣೀರಿಡ್ತಾ ಕೂತ್ಕೊಳ್ಳಿಲ್ಲ. ಈ ದೇಶದ ಹೆಣ್ಣು ಮಕ್ಕಳು ಕೂಡ ರಾಮ ಹುಟ್ಟಿದ ಜಾಗದಲ್ಲಿ ಮಂದಿರವನ್ನ ಕಟ್ಟಿಯೇ ಕಟ್ತೀವಿ ಅಂತ ಹಠ ಹಿಡಿದು ಹೋರಾಟ ಮಾಡಿದ್ರು. ಈ ದೇಶದ ಸಂತರು ಬೀದಿಗೆ ಬಂದ್ರು. ನಾವೇನ್ ಮಾಡಿದ್ವಿ? ಸಂಪಗಾವಿಯವರು ಹೋರಾಟ ಮಾಡ್ಲಿಕ್ಕೆ ಅಯೋಧ್ಯೆವರೆಗೂ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಸುಮ್ಮನೆ ಇದ್ರು ಅನ್ಕೊಂಡ್ರೇನು? ಅವರು ಮನೆಯಲ್ಲಿ ಹುಟ್ಟಿರುವ ಮಗುವಿಗೆ ರಾಮ, ರಾಮಚಂದ್ರ, ರಾಮಭದ್ರ, ಸೀತಾರಾಮ ಅಂತ ರಾಮನ ಹೆಸರೇ ಇಟ್ಟರು. ನೀನು ಮಂದಿರ ತೆಗಿಬಹುದು, ಮೂರ್ತಿ ಹೊಡಿಬಹುದು, ನನ್ನ ಮನೆಯಲ್ಲಿರುವ ರಾಮನ ಹೆಂಗಪ್ಪ ತೆಗಿತೀಯಾ ಅಂತ ಚಾಲೆಂಜ್ ಮಾಡಿದ್ವಿ ಅವರಿಗೆ. 500 ವರ್ಷಗಳಲ್ಲಿ ಮನೆಯಲ್ಲಿ ರಾಮನನ್ನ ಉಳಿಸ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಹೆಣ್ಮಗು ಹುಟ್ಟಿದ್ರೆ ಜಾನಕಿನೇ, ಸೀತೆನೇ ಅವಳ ಹೆಸರು, ಅದ್ ಹೆಂಗ್ ತೆಗಿತೀಯ ನೋಡೇ ಬಿಡ್ತೀರಿ ಅಂತ. ರಾವಣ ಅಂತ ಯಾರು ಮಕ್ಕಳಿಗೆ ಹೆಸರಿಡ್ಲಿಲ್ಲ. ಯಾಕೆ ಇಡ್ಲಿಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ವಿಲೇನ್ಗಳು ಬೇಡಪ್ಪ, ಹೀರೋಗಳೇ ಬೇಕು ನಮ್ಮ ಮನೆಯಲ್ಲಿ ಅಂತ ರಾಮನಂತ ಹೆಸರನ್ನಿಟ್ಟು ಮಕ್ಕಳನ್ನು ಬೆಳೆಸಿದ್ವಿ. ಪ್ರತಿ ಮಗುವಿಗೂ ಕನಸನ್ನ ಕಟ್ಟಿ ಕೊಟ್ವಿ, ನಿನ್ನ ಹೆಸರು ರಾಮ. ಯಾಕೆ ರಾಮ ಇದೆ ಅಂತಂದ್ರೆ ಎಲ್ಲಿ ರಾಮ ಹುಟ್ಟಿದ್ದಾನೋ ಅಲ್ಲಿ ಮಂದಿರವಾಗುವವರೆಗೂ ಸುಮ್ಮನೆ ವಿರಮಿಸುವಂತಿಲ್ಲ ಅಂತ ಮನೆಯಲ್ಲಿ 500 ವರ್ಷಗಳಿಂದ ರಾಮರನ್ನ ಹುಟ್ಟಿಸಿದ್ವಿ. ನಾವು ಹೇಗೆ ಇಡೀ ರಾಮಾಯಣವನ್ನ ಕಾಪಾಡಿಕೊಂಡು ಬಂದ್ವಿ ಅಂತಂದ್ರೆ ಆ 500 ವರ್ಷಗಳ ನಮ್ಮ ತಪಸ್ಸಿನ ಫಲವಾಗಿ ದೇವರೊಬ್ಬ ಅದ್ಭುತವಾದ ಪ್ರಧಾನಮಂತ್ರಿಯನ್ನು ಕರುಣಿಸಿಬಿಟ್ಟ. ಈ ಹೋರಾಟವು ಸಾಮಾನ್ಯವಾದ್ದಲ್ಲ. ಈಗ ತಾನೇ ಆದರಣೀಯ ಹಿರಿಯರು ಎಕ್ಸ್ಪ್ಲೈನ್ ಮಾಡಿದ್ರು ಹೋರಾಟ ಹೆಂಗಿತ್ತು. 90ರ ದಶಕದಲ್ಲಿ ಈ ನಾಡಿನ ಮೂಲೆ ಮೂಲೆಯಿಂದ ತರುಣ ಆತ ಅಲ್ಲಿಗೆ ಹೋಗಿದ್ದಾನೆ. ಆ ಮಸೀದಿ ಕಟ್ಟಡ ಏನಿತ್ತು, ಮಸೀದಿ ಅಂತ ಯಾರು ಹೇಳೋದಿಲ್ಲ, ಅದನ್ನು ಕಟ್ಟಡ ಅಂತ ಕರೀತಾರೆ. ರಾಮ ಮಂದಿರವನ್ನ ಉರುಳಿಸಿ ಕಟ್ಟಿದ ಆ ಕಟ್ಟಡದ ಮುಂದೆ ನಿಂತ್ಕೊಂಡಾಗೆಲ್ಲ ಕಣ್ಣಲ್ಲಿ ಧಾರಾಕಾರವಾಗಿ ನೀರು. ನನ್ನ ಮರ್ಯಾದಾ ಪುರುಷೋತ್ತಮ, ನನ್ನ ಭಗವಂತ ಹುಟ್ಟಿದ ಜಾಗದಲ್ಲಿದ್ದ ಮಂದಿರ ಇವತ್ತಿಲ್ಲ, ಮತ್ತೊಂದು ಕಟ್ಟಡ ಇದೆ, ಅದನ್ನು ಬಿಡಿಸಿಕೊಡಿ ಅಂತ ಗೋಗರ್ದ. ಎಲ್ಲ ರಾಜಕಾರಣಿಗಳು ಮುಸಲ್ಮಾನರ ಓಟಿಗೋಸ್ಕರ ಅವ್ರು ಹೇಳಿದಂತೆ ಕೇಳುವ ಸ್ಥಿತಿ ಇದ್ದಾಗ ತರುಣ ರೊಚ್ಚಿಗೆದ್ದ. ಒಂದು ದಿನ ಈ ಕಟ್ಟಡ ಇದ್ರೆ ತಾನೇ ಓಟ್ ನಿಮ್ಗೆ, ಕಟ್ಟಡನ್ನೇ ತೆಗಿತೀನಿ, ಅದೇನ್ ಮಾಡ್ಕೊಳ್ತೀವ ಮಾಡ್ಕೊ ಅಂತ ಕಟ್ಟಡವನ್ನೇ ತೆಗೆದ್ರು. ಆ ಕಟ್ಟಡವನ್ನು ಉರುಳಿಸಿದ ನಂತರ ಕೋರ್ಟಿಗೂ ಸಮಾಧಾನ ಆಯ್ತು ಅನ್ಸತ್. ಅವ್ರು ಹೇಳಿದ್ರು ಹೆಂಗಿದ್ರು ಕಟ್ಟಡ ಬಿದ್ದೋಗಿದೆ, ಇದ್ರ ಕೆಳಗೆ ಏನಿದೆ ಅಂತ ನೋಡ್ಬಿಡ್ರಲ್ಲ ಒಂದ್ಸಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಂತು, ಆ ಭೂಮಿಯ ಕೆಳಗೆ ನೋಡಿ ಒಂದೊಂದೇ ಕಲ್ಲನ್ನ, ಪಿಲ್ಲರ್ಗಳನ್ನ ಆಚೆ ತೆಗೆದು ಹೇಳಿತು ಇಲ್ಲೊಂದು ದೇವಸ್ಥಾನ ಇದ್ದಿದ್ ನಿಜ, ಆದ್ರೆ ಉರುಳಿಸಿ ಕಟ್ಟಿದ್ರೋ ಹಂಗೆ ಕಟ್ಟಿದ್ರೋ ಗೊತ್ತಿಲ್ಲ ಅಂದ್ರು. ಕೋರ್ಟಿಗೆ ಅಷ್ಟು ಸಾಕಿತ್ತು. ಆದ್ರೆ ಧೈರ್ಯ ಇರಲಿಲ್ಲ, ನಾವಿದು ದೇವಸ್ಥಾನಕ್ಕೆ ಸೇರಿದ ಜಾಗ ಅಂತಂದ್ರೆ ದೇಶದಲ್ಲೆಲ್ಲ ದಂಗೆ ಆದ್ರೆ ನೋಡ್ಕೊಳ್ಳೋದು ಯಾರು? ಅಷ್ಟೊತ್ತಿಗೆ ಸರಿಯಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬಂದ್ರೆ, ಉತ್ತರ ಪ್ರದೇಶದಲ್ಲಿ
ಗಲಾಟೆ ಆಗದೆ ನಾನು ನೋಡ್ಕೋತೀನಿ ಅಂದರು. ಅಮಿತ್ ಶಾ ಹೇಳಿದ್ರು ಇಡೀ ದೇಶದಲ್ಲಿ ಗಲಾಟೆ ಆಗದೆ ಇರೋ ತರ ನಾನು ನೋಡ್ಕೋತೀನಿ, ತಲೆ ಕೆಡಿಸ್ಕೊಳ್ತೀನಿ. ದೇಶ ಹೆಂಗೆ ನಿಂತ್ಕೊಳ್ತು ಅಂತಂದ್ರೆ, ಕೋರ್ಟ್ ಕೊನೆಗೂ ಒಂದು ವರ್ಡಿಕ್ಟ್ ಕೊಡ್ತು, 67 ಎಕರೆ ಈ ಜಮೀನು ರಾಮ ಜನ್ಮಭೂಮಿ ಅಂತ ನಿಶ್ಚಯವಾಗಿದೆ, ಇದು ಹಿಂದೂಗಳಿಗೆ ಸೇರ್ಬೇಕಾಗಿರೋದು. ಆದರೆ ಇಷ್ಟು ದಿನಗಳ ಕಾಲ ಇವರು ನಮ್ದು ಅಂತ ತಿಳ್ಕೊಂಡಿದ್ರಲ್ಲ, ಒಂದು 5 ಎಕರೆ ಜಾಗ ಎಲ್ಲಾದ್ರೂ ಕೊಡಿ ಅವರಿಗೆ. ಹಿಂದೂ ಸಮಾಜದ ಬಗ್ಗೆ ಹೆಮ್ಮೆ ಯಾಕೆ ಗೊತ್ತೇನ್ರಿ? ಅದೇನಾದ್ರೂ ಅವತ್ತು ಮುಸಲ್ಮಾನರ ಪರವಾಗಿ ಆಗಿದೆ ಅಂತ ಹೇಳಿ ಆಗಿದ್ದಿದ್ರೆ ಊರೂರಲ್ಲೂ ತಲ್ವಾರ್ ಹಿಡ್ಕೊಂಡು ಮುಸಲ್ಮಾನರ ಮೆರವಣಿಗೆ ಮಾಡಿರ್ತಿದ್ರು. ಆದ್ರೆ ಅದು ರಾಮ ಮಂದಿರ ಅಂತ ಘೋಷಣೆ ಆದ ದಿನ ನಾವು ಪಟಾಕಿನೂ ಹೊಡೆಯಲಿಲ್ಲ. ಯಾಕೆ ಹೊಡಲಿಲ್ಲ ಗೊತ್ತಾ? ನಮ್ಮೂರಲ್ಲೂ ಕೆಲವು ಮುಸಲ್ಮಾನರಿದ್ದಾರೆ, ಅವ್ರ ಹೃದಯಕ್ಕೆ ನೋವಾಗತ್ತೇನೋ, ಅದಕ್ಕೆ ಪಟಾಕಿ ಹೊಡೆಯೋದು ಬೇಡ ಅಂತ ನಾವು ಕಾಳಜಿಯಿಂದ ಪಟಾಕಿ ಹೊಡೆಯಲಿಲ್ಲ. ಏನು ವಿಶಾಲವಾದ ಮನೋಭಾವ ನಮ್ದು. ಅದರ ಪರಿಣಾಮ ಈ ದೇಶದ ಪ್ರಧಾನಮಂತ್ರಿ ಅಲ್ಲಿಗೆ ಹೋಗಿ ಭೂಮಿ ಪೂಜನಕ್ಕೆ ಅಂತ ಕುಳಿತಾಗ ರಾಮ ಮಂದಿರದ ಆ ಸ್ಟ್ರಕ್ಚರ್ ನೋಡಿದ್ರು, ಪ್ರತಿಕೃತಿ ನೋಡಿದ್ರು, ಅದನ್ನ ನೋಡಿ ಹೇಳಿದ್ರು 500 ವರ್ಷಗಳ ಹೋರಾಟ, ಇಷ್ಟು ಚಿಕ್ಕ ಮಂದಿರ ಯಾಕೆ, ಇದನ್ನ ಸ್ವಲ್ಪ ವಿಸ್ತಾರ ಮಾಡಿ ಅಂತ ಹೇಳಿದ ನಂತರ ಇವತ್ತು ವಿಸ್ತಾರವಾಗಿರುವಂತಹ ರಾಮ ಮಂದಿರ ಸಮರ್ಪಣೆ ಆಗ್ತಾ ಇದೆ. ನಮ್ಗೆಲ್ಲ ಹೇಳ್ತಿದ್ರಲ್ಲ, ಮಂದಿರ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಅಂತ ಆಡ್ಕೊಳ್ತಿದ್ರು ಕಾಂಗ್ರೆಸ್ನವರು. ಆದ್ರೆ ಇವತ್ತು ಹೇಳ್ತೀವಿ, ಮಂದಿರ ವಹಿ ಬನಾಯಂಗೆ ತಾರೀಖ್ ಭೀ ಬತಾಯಂಗೆ. ಜನವರಿ 22ಕ್ಕೆ ತಾಕತ್ತಿದ್ರೆ ಹೋಗ್ಬಾ, ಅಲ್ಲಿ ರಾಮಲಲ್ಲ ವಿರಾಜಮಾನನಾಗಿರೋದನ್ನ ನೋಡ್ಕೊಂಡ್ ಬಾ ಅಂತ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಆಹ್ವಾನ ಕೊಟ್ಟಿದ್ದೇವೆ. ಮಿತ್ರ, ಜಗತ್ತಿನಿಂದ ಲಕ್ಷಾಂತರ ಜನ ಬರ್ತಾರೆ. ಬೇರೆ ಬೇರೆ ದೇಶದ ಜನ ನಮ್ಮ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನನಗೂ ಒಂದು ಇನ್ವಿಟೇಷನ್ ಕೊಡ್ರಲ್ಲ ಪ್ಲೀಸ್, ನಾನು ಬರ್ತೀನಿ. ಬೇರೆ ಬೇರೆ ದೇಶದ ಜನ, ಬೇರೆ ಬೇರೆ ದೇಶದ ಅತ್ಯಂತ ಮಹತ್ವದ ಸ್ಥಾನದಲ್ಲಿರೋರು ಬರ್ತಾರೆ. ಅವರು ರಾಮ ಮಂದಿರದ ಎದುರುಗಡೆ ನಿಂತ್ಕೊಳ್ತಾರೆ, ಆ ಭವ್ಯವಾಗಿರುವಂತಹ ರಾಮ ಮಂದಿರವನ್ನ ಕಣ್ತುಂಬಿಸಿಕೊಳ್ತಾರೆ. ನೇಪಾಳದಂತಹ ರಾಷ್ಟ್ರಗಳು ಅನೇಕ ದಿನಗಳ ಕಾಲ ರಾಮ ಮಂದಿರದ ಉತ್ಸವದಲ್ಲಿ ಭಾಗಿಯಾಗ್ತವೆ ಅವರವರ ದೇಶದಲ್ಲಿ. ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಹಿಂದೂಗಳಿದ್ದಾರೋ ಜನವರಿ 22ನೇ ದಿನ ರಾಮ ಮಂದಿರದ ಮುಂದೆ ಉತ್ಸವ ಮಾಡ್ತಾರೆ. ಏನು ಅದ್ಭುತವಾದ ದಿನ ಬಂತು. ಇಮ್ಯಾಜಿನ್ ಮಾಡಿದ್ರೇನು? ನಾನ್ ಚಿಕ್ಕವನಿರುವಾಗ ಈ ತರದೊಂದು ಕಲ್ಪನೆಯೂ ಕಟ್ಕೊಂಡಿರ್ಲಿಲ್ಲ. ಆಗ್ಬೇಕು ಅಂತ ಹೋರಾಟ ನಡೀತಿತ್ತು, ಆದ್ರೆ ಆಗುತ್ತೆ ಅನ್ನೋ ವಿಶ್ವಾಸ ಇರಲಿಲ್ಲ. ಆದ್ರೆ ಇವತ್ತು ಸಾಧ್ಯವಾಗಿದೆ. ಬರೀ ರಾಮ ಮಂದಿರ ಅಷ್ಟೇ ಎಲ್ಲ ಮಿತ್ರರೇ, ಕಾಶಿಯ ವಿಶ್ವನಾಥನಿಗೆ ಹೋಗೋ ಜಾಗ ಹೆಂಗಿತ್ತು ಗೊತ್ತೇನು? ನೀವು 2 ಕುರ್ಚಿಗಳ ನಡುವೆ ಜಾಗ ಬಿಟ್ಟಿದ್ದೀರಲ್ಲ, ಅಷ್ಟು ಸಣ್ಣದೊಂದು ಸ್ಟ್ರೀಟ್ ಇತ್ತು, ಅಲ್ಲಿ ಕಾಲ್ದಾರಿ ಇತ್ತು. ಆ ಕಾಲ್ದಾರಿಯಲ್ಲಿ ಹೋಗಿ ಉಸಿರು ಕಟ್ಟಿಸುವ ವಾತಾವರಣದಲ್ಲಿ ಕಾಶಿಯ ಮಂದಿರವನ್ನು ನೋಡ್ಕೊಂಡು ಬರಬೇಕಿತ್ತು. ಈ ದೇಶದ ಪ್ರಧಾನಮಂತ್ರಿ ನಿಶ್ಚಯ ಮಾಡಿದ್ರು, ಈ ದೇಶದ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಕಾಶಿ. ಎಷ್ಟು ಜನ ಈ ದೇಶದ ಜನ ಅತ್ಯಂತ ಶ್ರದ್ಧೆಯಿಂದ ವಿಶ್ವನಾಥನನ್ನ, ಅತ್ಯಂತ ಶ್ರದ್ಧೆಯಿಂದ ಶಿವನನ್ನ ಪೂಜಿಸ್ತಾರೆ. ಅವರ ಆಸ್ಥೆಗೆ ಮೊದಲು ಬೆಲೆ ಕೊಡಬೇಕು ಅಂತ ನಿಶ್ಚಯ ಮಾಡಿ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಜಮೀನನ್ನ ಕೊಂಡುಕೊಳ್ಳಲಿಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ರು. ಆ ಜಮೀನನ್ನು ತಗೊಂಡು ಇವತ್ತು 5 ಲಕ್ಷ ಸ್ಕ್ವೇರ್ ಫೀಟಿನ ಅದ್ಭುತವಾಗಿರುವಂತಹ ಕಾರಿಡಾರ್ ಮಾಡಿದ್ದಾರೆ. ಆದ್ರೆ ಹಿಂದೂಗಳಿಗೆ ಸಮಾಧಾನ ಇದೆ ಅನ್ಕೊಂಡಿದ್ದೀರೇನು? ಖಂಡಿತವಾಗಿಯೂ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಗೊತ್ತಾ? ನಮಗೆ ಚೆನ್ನಾಗಿ ಗೊತ್ತಿದೆ ಇದು ಒರಿಜಿನಲ್ ಮಂದಿರ ಅಲ್ಲ ಅಂತ. ಕಾಶಿಯ ಮಂದಿರದ ಕಥೆ ಏನು ಗೊತ್ತೇನು? ಔರಂಗಜೇಬ ಫರ್ಮಾನು ಹೊರಡಿಸಿದ. ಫರ್ಮಾನು ಹೊರಡಿಸೋದು ಅಂತಂದ್ರೆ ಕಾನೂನು ಮಾಡಿಕೊಟ್ಟ. ಆ ಕಾನೂನಿನ ಪ್ರಕಾರ ಹೋಗಿ ಆ ಕಾಶಿಯಲ್ಲಿರುವಂತ ಶಿವನ ಮಂದಿರವನ್ನ ಧ್ವಂಸಗೊಳಿಸಿ ಅಲ್ಲೊಂದು ಮಸೀದಿಯನ್ನ ಕಟ್ಟಿ ಅಂತ ಫರ್ಮಾನು ಹೊರಡಿಸಿದ್ದು ಈಗಲೂ ಇದೆ, ಅಧಿಕೃತವಾಗಿ ಸಿಗುತ್ತೆ. ಅದರ ಆಧಾರದ ಮೇಲೆ ಅಲ್ಲಿಗೆ ಬಂದ್ರು. ಅನೇಕ ಬಾರಿ ಕಾಶಿಯ ಮಂದಿರವನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಇವತ್ತು ಮತ್ತೊಮ್ಮೆ ಅದೇ ಕಾಶಿಯ ಮಂದಿರದ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಉರುಳಿಸಿದ್ದರ ಮೇಲೆ 80% ಮಂದಿರನೇ. ಅದರ ಮೇಲೆ ತಮ್ಮದೊಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರ ಜ್ಞಾನವಾಪಿ ಮಸ್ಜಿದ್ ಅಂತ ಕರೆದು ಅಲ್ಲಿರುವಂತ ಶಿವಲಿಂಗವನ್ನು ಏನ್ ಮಾಡಿದ್ರು ಗೊತ್ತಾ? ಬೇರೆ ಯಾರು ಹಿಂಗ್ ಮಾಡ್ಲಿಕ್ಕೆ ಆಗಲ್ಲ ರೀ, ಹಿಂದೂಗಳು ಮಾತ್ರ ಯಾವತ್ತೂ ಹಿಂಗ್ ಮಾಡಲ್ಲ. ಮತ್ತೊಬ್ಬರ ಜೊತೆಗೆ ಏನ್ ಮಾಡಿದ್ರು ಗೊತ್ತಾ? ಈ ಮಸೀದಿಗೆ ಹೋಗೋಕ್ಕಿಂತ ಮುಂಚೆ ಕಾಲ್ ತೊಳ್ಕೊಳ್ಳೋಕೆ ಒಂದು ಉಸು ಅಂತ ಒಂದು ಜಾಗ ಇರುತ್ತೆ. ಆ ಜಾಗದ ಮಧ್ಯದಲ್ಲಿ ಶಿವಲಿಂಗವನ್ನಿಟ್ಟು ಅಲ್ಲಿ ಕಾಲ್ ತೊಳ್ಕೊಳ್ತಾರೆ. ನಾವು ಯಾರನ್ನ ದೇವರು ಅಂತ ಪೂಜಿಸಿದ್ವೋ ಆ ಶಿವನನ್ನ ನಮ್ಗೆ ಅವಮಾನ ಮಾಡಬೇಕು ಅಂತ ಅಲ್ಲಿಟ್ರು ಅನೇಕ ವರ್ಷಗಳ ಕಾಲ. ಯಾವಾಗ ಅವರು ತೀವ್ರತೆ ಇತ್ತೋ ಕೊನೆಗೆ ಒಂದು 100 ವರ್ಷಗಳ ನಂತರ ಅಹಲ್ಯಾಬಾಯಿ ಹೋಳ್ಕರ್ ಬಂದ್ರು, ಇವರು ತಂಟೆ ತಕರಾರೇ ಬೇಡ ಅಂತ ಅಲ್ಲಿಂದ ಒಂದು 100 ಮೀಟರ್ ದೂರದಲ್ಲಿ ಇನ್ನೊಂದು ಮಂದಿರವನ್ನು ಕಟ್ಟಿ ಅವ್ರು ಸಹವಾಸಕ್ಕೆ ಹೋಗೋದು ಬೇಡಪ್ಪ, ಈ ಮಂದಿರಕ್ಕೆ ಹೋಗೋಣ ಅಂತ ಕಟ್ಟಿ ನಮಗ್ ಬಿಟ್ಕೊಟ್ರು.
ಮೋದಿ ಬಂದು ಈ ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿದ ಮಂದಿರಕ್ಕೇನೆ ಕಾರಿಡಾರ್ ಮಾಡಿದ್ರು. ಏನೇ ಕಾರಿಡಾರ್ ಮಾಡಿದ್ರು ಒಂದೇ ಒಂದು ವ್ಯಕ್ತಿ ಮಾತ್ರ ಬಿಡ್ಲೇ ಇಲ್ಲ, ಈ ಕಾರಿಡಾರ್ ಅಲ್ಲ, ನನಗಿದೇ ಭಗವಂತ ಬೇಕು ಅಂತ. ಯಾರು ಹಠ ಹಿಡಿದು ಕೂತಿದ್ದಾರೆ ಗೊತ್ತಾ ಮಿತ್ರ? ಈ 500 ವರ್ಷಗಳಲ್ಲಿ, ಕಳೆದ 400-500 ವರ್ಷಗಳಲ್ಲಿ ನಂದಿ ಮಾತ್ರ ಈ ಕಡೆ ತಿರುಗಲೇ ಇಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿದ ಮಂದಿರದ ಕಡೆ ಮಸೀದಿನೇ ನೋಡ್ಕೊಂಡು ಕೂತಿದ್ದಾನೆ ಇನ್ನೂ ಕೂಡ. ನೀವು ಕಾಶಿಗೆ ಹೋದರೆ ಗೊತ್ತಾಗುತ್ತೆ, ಒಂದು ನಂದಿ ಮಾತ್ರ ಈ ದೇವಸ್ಥಾನದ ಕಡೆ ಇಲ್ಲದೆ ಮಸೀದಿ ಕಡೆ ತಿರ್ಕೊಂಡಿದೆ. ಯಾಕೆ ಅಂದ್ರೆ ಆ ನಂದಿ ಪದೇ ಪದೇ ಹೇಳುತ್ತೆ, ನನ್ನ ಬಾಸ್ ಒಳಗೆ ಕೂತಿದ್ದಾರೆ, ನನ್ನ ಬಾಸ್ ಅನ್ನ ಬಿಡಿಸಿ ಕೊಡುವವರೆಗೂ ನಾನು ಮಾತ್ರ ಎಲ್ಲೂ ತಿರುಗೋದಿಲ್ಲ, ಅವನನ್ನೇ ನೋಡ್ತಾ ಕೂತಿರ್ತೀನಿ ಅಂತ. ಮಿತ್ರ, ನಮ್ಮ ಭಾಗ್ಯ ಇವತ್ತು ಕೋರ್ಟ್ಗಳು ಹೇಳಿವೆ, ಆ ಮಸೀದಿಯದ್ದೊಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಒಂದು ಸ್ಟಡಿ ಆಗಲಿ, ಅದು ನಿಜವಾಗ್ಲೂ ಮಂದಿರವ ಮಸೀದಿಯ ಅಂತ ಪ್ರೂವ್ ಆಗಲಿ ಅಂತ ಸೈಂಟಿಫಿಕ್ ಸ್ಟಡಿಗೆ ಕೊಟ್ಟಿದ್ದಾರೆ. ಮೊನ್ನೆ 3 ದಿನಗಳ ಹಿಂದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ಕೊಟ್ಟಿದೆ. ಇನ್ನೊಂದು ವಾರವೋ 15 ದಿನವೋ 1 ತಿಂಗಳೊಳಗೋ ಅದು ಏನು ಅನ್ನುವಂಥದ್ದನ್ನ ಕೋರ್ಟ್ ಹೊರಗೆ ತರುತ್ತೆ. ಹೊರಗೆ ತಂದ ಮೇಲೆ ನಾವು ಈ ದೇವಸ್ಥಾನಕ್ಕೆ ಪೂಜೆ ಅಲ್ಲ, ಅಲ್ಲಿರುವಂತ ವಿಶ್ವನಾಥನಿಗೆ ಪೂಜೆ ಮಾಡುವಂತದ್ದು ನಿಶ್ಚಯ ಅಂತ. ಮಿತ್ರ, ಇದು ನಮ್ಮ ಭಾಗ್ಯ. ಇವತ್ತು ಉಜ್ಜಯಿನಿಯ ಮಹಾಕಾಲ ಮಂದಿರ ಪುನರುಜ್ಜೀವನಗೊಂಡಿದೆ. ಕೇದಾರನಾಥ ಏನು ಅದ್ಭುತವಾಗಿ ಬೆಳೆದು ನಿಂತಿದೆ. ಇವತ್ತು ಕೇದಾರನಾಥ ಚಾರ್ಧಾಮಗಳಲ್ಲಿ ಒಂದು. ನೀವೇನಾದ್ರೂ ಆಕಾಶದಲ್ಲಿ ಸ್ವರ್ಗ ಹೇಗಿರುತ್ತೆ ಅಂತ ನೋಡಬೇಕು ಅಂದ್ರೆ ಕೇದಾರಕ್ಕೆ ಹೋಗಿ ನೋಡಬೇಕು. ಅಷ್ಟು ಭವ್ಯವಾಗಿರುವಂತ ಮಂದಿರವನ್ನ ಇವತ್ತು ಕೇದಾರನಿಗೆ ಮಾಡಿಕೊಡ್ಲಾಗಿದೆ. ಭಾರತ ಪುನರ್ ನಿರ್ಮಾಣಗೊಳ್ತಾ ಇದೆ. ಹಿಂದುವಿನ ಶಕ್ತಿ ಪುನರ್ ಜಾಗೃತಗೊಳ್ತಿದೆ. ಹಿಂದೂಗೂ ಆಂಜನೇಯನಿಗೂ ಸ್ವಲ್ಪ ಹತ್ತಿರದ ಸಂಬಂಧ. ಯಾಕೆ ಗೊತ್ತೇ? ನಾವು ಥೇಟ್ ಆಂಜನೇಯನ ತರನೆ ನೋಡಕ್ಕಷ್ಟೇ ಅಲ್ಲ, ಉಳಿದಿದ್ದೆಲ್ಲವೂ ಆಂಜನೇಯನೇ. ಆಂಜನೇಯನೊಳಗೆ ಅಪಾರವಾದ ಶಕ್ತಿ ಇತ್ತು. ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋದಾಗ ರಾಮನ ಜೊತೆಗೆ ಒಂದು ಒಪ್ಪಂದ ಆಯ್ತು ಇವರದ್ದು. 1 ತಿಂಗಳು ಬಿಡಿ, ಆಮೇಲೆ ನಾವು ಸೀತೆ ಎಲ್ಲಿದ್ದಾಳೆ ಅಂತ ಮಳೆಗಾಲ ಮುಗಿದ ತಕ್ಷಣ ನಿಮಗೆ ರಿಪೋರ್ಟ್ ತಂದು ಕೊಡ್ತೀವಿ ಅಂತ ಸುಗ್ರೀವ ಮರೆತು ಬಿಟ್ಟ. ರಾಮನಿಗೆ ಕೋಪ ಬಂದು ಸುಗ್ರೀವನಿಗೆ, ಅವನು ಸುಗ್ರೀವನ ಮೇಲೆ ಏರಿ ಹೋಗ್ಬೇಕು. ಅಷ್ಟೊತ್ತಿಗೆ ಸುಗ್ರೀವ ಕ್ಷಮೆ ಕೇಳಿದ, ಹುಡ್ಕೊಂಡು ಬರ್ತೀವಿ ಅಂತ ತನ್ನ ಎಲ್ಲ ಸೇನೆ ಎಲ್ಲ ಕಡೆ ಕಳಿಸಿಕೊಟ್ಟ. ದೇಶದ ಮೂಲೆ ಮೂಲೆಗೆ ಎಲ್ಲಿ ಹೋದ್ರು, ಎಲ್ಲರೂ ರಿಪೋರ್ಟ್ ತಗೊಂಡು ಬಂದ್ರು, ಸೀತೆ ಎಲ್ಲೂ ಇಲ್ಲ. ಆಗ ಅವರಿಗೆ ಗೊತ್ತಾಯ್ತು, ರಾವಣ ತಗೊಂಡು ಹೋಗಿರೋದು ಈ ದಿಕ್ಕಿನಲ್ಲಿ, ಸಮುದ್ರ ಇದೆ, ಯಾರು ಹೋಗ್ತಾರೆ? ಎಲ್ಲ ವೀರ ಸೇನಾನಿಗಳು, ವಾನರ ಸೇನೆಯವರು ಬಂದು ಕೂತ್ರಂತ. ಒಬ್ಬ ಎದ್ದು ನಿಂತ್ಕೊಂಡ, ಈ ಸಮುದ್ರ 7 ಯೋಜನ 8 ಯೋಜನ ಇದೆ ಅಂತ ಹೇಳ್ತಾರೆ, ನನಗೆ ಸಾಮರ್ಥ್ಯ ಇರೋದು 1 ಯೋಜನ ಹಾರಲಿಕ್ಕೆ, ಆಮೇಲೆ ಏನು ಮಾಡ್ಲಿಕ್ಕಾಗಲ್ಲ. ಇನ್ನೊಬ್ಬ ಬಂದ 2 ಯೋಜನ ಹಾರ್ತೀನಿ, ಮತ್ತೊಬ್ಬ ಬಂದ 3 ಯೋಜನ ಹಾರ್ತೀನಿ. ಅಂಗದ ಅನ್ನುವಂತ ಸೇನಾನಿ ಬಂದ, ನಾನು ಅಲ್ಲಿವರೆಗೂ ಹೋಗ್ತೀನಿ, ವಾಪಸ್ ಬರೋ ಕೆಪಾಸಿಟಿ ಇಲ್ಲ ನನಗೆ, ಹೋಗೇನು ಉಪಯೋಗ? ಎಲ್ಲರೂ ಹಿಂಗ್ ಮಾತಾಡ್ತಿದ್ರೆ ಆಂಜನೇಯ ಒಬ್ಬನೇ ಪಕ್ಕದಲ್ಲಿ ಕೂತ್ ಕಣ್ಣೀರ್ ಹಾಕ್ತಾ ಕೂತಿದ್ನಂತೆ. ಜಾಂಬೋ ಅಂತ ಬಂದು ಕೇಳ್ತಾನೆ, ಯಾಕಪ್ಪ ಅಳ್ತಿದ್ದೀಯಾ? ಆಂಜನೇಯ ಹೇಳಿದ, ನನ್ನ ಪ್ರಭು ಶ್ರೀರಾಮನ ಕೆಲಸ ನನಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಬಹಳ ಬೇಸರ ಅಂದಾಗ, ಆಗ ಜಾಂಬವಂತ ಹೇಳಿದ್ದಂತೆ, ಹುಚ್ಚ, ಇಲ್ಲಿರೋ ಎಲ್ರಿಗಿಂತ ಹೆಚ್ಚು ಸಾಮರ್ಥ್ಯ ಇರೋದು ನಿನಗೆ, ಆದ್ರೆ ನಿನಗೊಂದು ಶಾಪ ಇದೆ, ಯಾರಾದ್ರೂ ನೆನಪಿಸ್ಕೊಡೋರ್ಗೂ ಮರ್ತು ಹೋಗುವಂತ. ನೆನಪು ಮಾಡ್ಕೋ, ಚಿಕ್ಕನ್ನಲ್ಲಿ ಸೂರ್ಯನನ್ನೇ ತಿನ್ಲಿಕ್ಕೆ ಹೊರಟವ್ ನೀನು, ಆ ಶಕ್ತಿಯನ್ನ ವಾಪಸ್ ನಿನ್ನಲ್ಲಿ ಆವಾಹಿಸಿಕೊ ಅಂದ ತಕ್ಷಣ ಅದನ್ನ ನೆನಪು ಮಾಡ್ಕೊಂಡ ಅಗಾಧವಾಗಿ ಬೆಳೆದು ನಿಂತ. ರಾಮಚರಿತ್ ಮಾನಸದಲ್ಲಿ ಹೇಳ್ತಾರೆ, ಬೆಳೆದು ನಿಂತ ಆ ಆಂಜನೇಯ ಹಾರಬೇಕಲ್ಲ, ಸುಮ್ಮನೆ ಎಲ್ಲಿ ನಿಂತ್ಕೊಂಡು ಹಾರೋದು ಅಂತ ಒಂದು ಪರ್ವತದ ಮೇಲೆ ಜಿಗಿದ, ಅದನ್ನ ತುಳಿದು ಹಾರಬೇಕು ಅಂತ. ಜಿಗಿದ ತಕ್ಷಣ ಪರ್ವತ ಸ್ಕ್ವೀಸ್ ಆಗಿ ಚಿನ್ನ ಬೆಳ್ಳಿಯ ರಸಧಾರೆ ಹರಿದಂತೆ. ಅವನು ಹಾರಿದ, ಹೋಗಿ ಸೀತೆಯನ್ನ ನೋಡ್ಕೊಂಡ್ ಬಾ ಅಂತ ಕೆಲಸ ಇತ್ತು. ಸೀತೆಯನ್ನ ನೋಡಿದ, ಸುಮ್ಮನೆ ವಾಪಸ್ ಬರ್ಬೇಕಿತ್ತು. ಬರೋಕ್ಕಿಂತ ಮುಂಚೆ ಪ್ರಭು ಶ್ರೀರಾಮನ ಸೇವಕರ ತಾಕತ್ತೇನು ಅಂತ ತೋರಿಸ್ಲಿಕ್ಕೆ ಲಂಕೆಗೆ ಬೆಂಕಿ ಹಚ್ಚಿ ಬಂದ. ಇದು ಆಂಜನೇಯ ಅಂತ. ಹಿಂದೂ ಸೈಲೆಂಟ್ ಆಗಿದ್ರೆ ಸೈಲೆಂಟ್ ಆಗಿ ಕಣ್ಣೀರ್ ಹಾಕಿ ಕೂತಿರ್ತಾನೆ. ಅವನ ಶಕ್ತಿಯನ್ನ ಅರ್ಥ ಮಾಡಿಕೊಂಡ್ರೆ ಲಂಕೆಗೆ ಬೆಂಕಿ ಹಚ್ಚಿಯೇ ಬರ್ತಾನೆ ಅನ್ನೋದನ್ನ ನಾವು ಸಮಾಜಕ್ಕೆ ತೋರಿಸಬೇಕಾಗಿದೆ ಮಿತ್ರರೇ. ಆ ಆಂಜನೇಯನ ಆವಾಹನೆ ಆಗಬೇಕಾಗಿದೆ. ಕನ್ನಡಿಗರದಂತೂ ಹೆಮ್ಮೆ ಏನು ಅಂತಂದ್ರೆ ಆಂಜನೇಯ ನಮ್ಮವನೇ. ಪಕ್ಕದ ಅಂಜನಾದ್ರಿಯಲ್ಲಿ ಆಂಜನೇಯ ಇದ್ದವನು. ಈ ಆಂಜನೇಯ ಹುಟ್ಟಿದ್ದೇ ಅಲ್ಲಿ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಅವನ ನಾಡಿನ ನಮಗೆ ರಾಮನ ಕಾರ್ಯ ಬಹಳ ಇದೆ. ರಾಮಾಯಣ ಕಂಪ್ಲೀಟ್ ಮಾಡಿದ್ ಯಾರು ಅಂದ್ರೆ ನಮ್ಮ ಆಂಜನೇಯ, ಕನ್ನಡದವನೇ ಕಂಪ್ಲೀಟ್ ಮಾಡಿದ್ದು. ಹೀಗಾಗಿ ರಾಮ ಮಂದಿರ ಕಂಪ್ಲೀಟ್ ಆಗಬೇಕು ಅಂತಂದ್ರು ನಮ್ಮದೇ ಕೆಲಸ. ಕಳೆದ ಒಂದು 3-4 ತಿಂಗಳ ಹಿಂದೆ ಕರ್ನಾಟಕದಿಂದ ಒಂದು 25 ಸಾಧುಗಳನ್ನ ಕರ್ಕೊಂಡು ಹೋಗಿದ್ವಿ ನಾವಲ್ಲಿಗೆ. ಆದರಣೀಯ ಗೋಪಾಲ್ಜಿಯಲ್ಲಿ ನಮ್ಗೆಲ್ಲ ವ್ಯವಸ್ಥೆ ಮಾಡಿದ್ರು.
ಏನ್ ಮಾಡಿದ್ವಿ ಗೊತ್ತೇನು? ಕರ್ನಾಟಕದ ಬೇರೆ ಬೇರೆ ಹಳ್ಳಿಗಳಲ್ಲಿರುವಂತಹ ಆಂಜನೇಯ ಮಂದಿರಗಳಿಂದ ಮೃತ್ತಿಕೆಯನ್ನು ಸಂಗ್ರಹ ಮಾಡಿದ್ವಿ. ಆಂಜನೇಯ ಹುಟ್ಟಿದ ಅಂಜನಾದ್ರಿ ಬೆಟ್ಟದಿಂದ ಅಲ್ಲಿಂದಲೂ ಮಣ್ಣನ್ನ ಸಂಗ್ರಹ ಮಾಡಿ ಮೃತ್ತಿಕೆಯನ್ನು ಸಂಗ್ರಹ ಮಾಡಿ ಈ ನಾಡಿನಿಂದ ಹೊರಟ 25 ಸಾಧುಗಳು ಎಲ್ಲಿ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆಯಾಗುತ್ತೋ ಅದರ ಬುಡದಲ್ಲಿ ಆ ಮೃತ್ತಿಕೆಯನ್ನು ಹಾಕಿ ಇನ್ನು 1000 ವರ್ಷಗಳಾದರೂ ಕನ್ನಡದ ಮಣ್ಣಿನ ಮೇಲೆ ರಾಮ ನಿಂತಿದ್ದಾನೆ ಅನ್ನೋ ತರದ ಒಂದು ವಾತಾವರಣವನ್ನು ರೂಪಿಸಿ ಬಂದಿದ್ದೀವಲ್ಲ, ಹೆಮ್ಮೆ ಪಡಬೇಕು ನಾವು. ಹೀಗಾಗಿ ಇವತ್ತು ಆ ರಾಮ ಮಂದಿರವಾಗುವ ಸಂದರ್ಭದಲ್ಲಿ ಯಾರ್ಯಾರು ಹನುಮ ಮಾಲಾಧಾರಿಗಳಾಗಿದ್ದೀರೋ ಪುಣ್ಯವಂತರು. ಯಾಕೆ ಅಂತಂದ್ರೆ ರಾಮ ಮಂದಿರ ನಿರ್ಮಾಣದ ಹೊತ್ತಲ್ಲಿ ರಾಮ ಕಾರ್ಯಕ್ಕೆ ಸಿದ್ಧನಾಗಿರುವ ಹನುಮನಂತೆ ನಾವೆಲ್ಲರೂ ಸಿದ್ಧರಾಗೋಣ, ನಾವೆಲ್ಲರೂ ಆ ಕಾರ್ಯಕ್ಕೆ ಸಜ್ಜಾಗೋಣ. ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಎಲ್ರಿಗೂ ಸಿಗಲ್ಲ. ನಾನು ಅಲ್ಲಿ ಹೋದಾಗ ಅಲ್ಲಿ ಜನ ಹೇಳ್ತಿದ್ರು 1,00,000 ಜನಕ್ಕೆ ಒಂದ್ ದಿನಕ್ಕೆ ನಾವು ಸರ್ವ್ ಮಾಡ್ಬೋದಷ್ಟೇ, ಅದಕ್ಕಿಂತ ಜಾಸ್ತಿ ಅಯೋಧ್ಯೆಯಲ್ಲಿ ಕೂಡಿಟ್ಕೊಳಕ್ ಆಗಲ್ಲ ಅಂತ. ಆಗ ನಾವೇನ್ ಮಾಡ್ಬೋದು? ನಮ್ಮ ಊರಿನಲ್ಲಿರುವಂತ ರಾಮ ಮಂದಿರದ ಉದ್ಘಾಟನೆಯ ವಿಡಿಯೋನ ಎಲ್ರಿಗೂ ತೋರಿಸೋಣ. ಎಲ್ಲರೂ ಬಂದು ಕೂತ್ಕೊಂಡು ನೋಡ್ಲಿ. ಇವತ್ತು ಹೇಗೆ ಕಾರ್ಯಕ್ರಮ ಮಾಡಿದ್ದೀರೋ ಅವತ್ತು ಊರಿನವ್ರನ್ನೆಲ್ಲ ಕರ್ಕೊಂಡು ಬಂದು ಕೂರಿಸ್ಕೊಳ್ಳಿ. ರಾಮ ಮಂದಿರದ ಮುಂದೆ ರಾಮ ಹುಟ್ಟಿದ ಜಾಗದ ಮಂದಿರ ಹೇಗಿದೆ ಅನ್ನೋದನ್ನ ಅವ್ರಿಗೆಲ್ರಿಗೂ ತೋರಿಸುವಂತ ಪ್ರಯತ್ನ ಮಾಡೋಣ. ಅಷ್ಟೇ ಅಲ್ಲ ಮಿತ್ರರೇ, ನಮ್ಮ ಊರಿನ ಪ್ರತಿಯೊಬ್ಬರಿಗೂ ಕೂಡ ಈ ಮಂದಿರದ ಹೋರಾಟದ ಹಿಂದೆ ಇರುವಂತ ಅಪರೂಪದ ಶಕ್ತಿಯನ್ನ ಅವರಿಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ರೆ ನಮ್ಮೆಲ್ಲರ ಪ್ರಯತ್ನ ಸಾರ್ಥಕ ಅಂತ ನಾನಂತೂ ಅತ್ಯಂತ ಪ್ರೀತಿಯಿಂದ ಭಾವಿಸ್ತೀನಿ. ಎಲ್ಲ ಹನುಮ ಮಾಲಾಧಾರಿಗಳಿಗೆ ಆ ಹನುಮಾನ್ ಚಾಲೀಸವನ್ನ ಪಠನ ಮಾಡ್ತಾ ನಮ್ಮ ಶಕ್ತಿಯನ್ನ ಬೆಳೆಸಿಕೊಂಡು ರಾಮ ಕಾರ್ಯಕ್ಕೆ ಸಿದ್ಧರಾಗೋಣ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡುವವರೆಗೂ ವಿರಮಿಸಿದರೋಣ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ಒಂದ್ಸಲ ಜೈ ಶ್ರೀರಾಮ್ ಘೋಷಣೆಗೆ ನನ್ನ ಜೊತೆ ದನಿಯಾಗಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.